ಎಲ್ರಿಗೂ ನಮಸ್ತೆ. ನಾವಿವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಳಿಕಾಂಬ ಕಾಲೋನಿ ಈ ಒಂದು ಶಾಲೆಯಲ್ಲಿ ಏನು ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡೋದಕ್ಕೋಸ್ಕರ ಬಂದಿದೀವಿ. ಈ ಒಂದು ಶಾಲೆ ಕಾಡಿನ ಒಂದು ಮಧ್ಯದಲ್ಲಿ ಇರ್ತಕ್ಕಂತ ಒಂದು ಶಾಲೆ. ಇಲ್ಲಿ ಸುಮಾರು 20 ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲಾರು ಏನಂದ್ರೆ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬದಲ್ಲಿ ಬರ್ತಾ ಇರ್ತಕ್ಕಂತ ಮಕ್ಕಳಿದ್ದಾರೆ. ಸೊ ಅವ್ರಿಗೆಲ್ಲ ಇವತ್ತು ನಮ್ಮ ಕನಸಿನ ಕೂಸು MC ಟ್ರಸ್ಟ್ ವತಿಯಿಂದ ಸಮವಸ್ತ್ರವನ್ನ ವಿತರಣೆ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದೀವಿ. ಅಷ್ಟೇ ಅಲ್ಲ, ಈ ಒಂದು ಶಾಲೆಗೆ ಹಸಿರು ಶಾಲೆ ಅಂತ ಹೇಳಿ 2 ಸಲ ಪ್ರಶಸ್ತಿ ಬಂದಿದೆ. ಹಾಗೆ ಪರಿಸರ ಪ್ರೇಮಿ ಶಾಲೆ ಅಂತ ಹೇಳ್ಬಿಟ್ಟು 1 ಸಲ ಪ್ರಶಸ್ತಿಯನ್ನ ಇದು ಪಡ್ಕೊಂಡಿದೆ. ಯಾಕೆ ಅಂತಂದ್ರೆ ಈ ಒಂದು ಶಾಲೆಗೆ ನಾನು ಕಾಲಿಟ್ಟ ತಕ್ಷಣ ನನಗೆ ಕಾಣಿಸಿದ್ದೆ ಮರ ಗಿಡಗಳು. ಎಲ್ಲ ಕಡೆ ಎಲ್ಲೇ ನೋಡಿದ್ರು ಕೂಡ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಒಂದು ಶಾಲೆಯನ್ನ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಗ್ರಾಮದ ಹಿರಿಯರೇ, ಯಜಮಾನರುಗಳೇ, STMC ಅಧ್ಯಕ್ಷರೇ, ಸದಸ್ಯರುಗಳೇ ಹಾಗೂ ಪೋಷಕರೇ ಹಾಗೂ ನನ್ನ ಈ ಶಾಲೆಯ ನೆಚ್ಚಿನ ಪುಟಾಣಿಗಳೇ, ಈ ದಿನ ನಮ್ಮ ಶಾಲಾ ಮಕ್ಕಳಿಗೆ ಕನಸಿನ ಕೂಸು MC ಟ್ರಸ್ಟ್ ಅಂತಕ್ಕಂಥ ಟ್ರಸ್ಟ್ನ ವತಿಯಿಂದ ನಮ್ಮ ಅದರ ಅಧ್ಯಕ್ಷರಾದಂಥ ಮಮತಾ ಮೇಡಮ್ ಅವರು ನಮ್ಮ ಶಾಲಾ ಮಕ್ಕಳಿಗೆ ಮತ್ತೆ ನಮ್ಮ CRP ಅವರಾದಂಥ ನಾಗರತ್ನ ಮೇಡಮ್ ಅವರು ಒಂದು ಬಾರಿ ನಮ್ಮ ಶಾಲೆಗೆ ವಿಸಿಟ್ ಬಂದಿದಾಗ, ಸರ್ ನಮ್ಮ ಕಡೆಯಿಂದ ಶಾಲಾ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಕೊಡಿಸ್ತೀನಿ ಸರ್ ಅಂತ ತಾವೇ ಸ್ವ ಇಚ್ಛೆಯಿಂದ, ನಾನು ಕೇಳಿರ್ಲಿಲ್ಲ ಅದನ್ನ, ಅವರೇ ಸ್ವ ಇಚ್ಛೆಯಿಂದ ಅನೌನ್ಸ್ ಮಾಡಿ ಕೊಡಿಸ್ತೀನಿ ಸರ್ ನಿಮ್ಮ ಶಾಲೆ ಮಕ್ಕಳಿಗೆ. ತುಂಬಾ ಖುಷಿ ಆಯ್ತು ನಿಮ್ ಶಾಲೆ ನೋಡಿ, ಮಕ್ಕಳು ನೋಡಿ. ನಮ್ ಕಡೆಯಿಂದ ಏನಾದ್ರು ಮಕ್ಕಳಿಗೆ ಒಂದು ಮಾಡೋಣ ಅಂತ ಒಂದು ಯೂನಿಫಾರ್ಮ್ ಕೊಡ್ಸೋಣ ಸರ್. ಸಾಟರ್ಡೆ ಮತ್ತೆ ಬುಧವಾರಕ್ಕೆ ಇಲ್ಲಿ ಸರಿಯಾಗಿ ಮಕ್ಕಳಿಗೆ ಯೂನಿಫಾರ್ಮ್ ಇಲ್ಲ. ಕಲರ್ ಬಟ್ಟೆ ದಿನಕ್ಕಂತೂ ನಮ್ಮ ಶಾಲಾ ಮಕ್ಕಳನ್ನ ನೋಡಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಹೆಂಗಿದ್ದಾರೆ ಮನೆಯಲ್ಲಿ ಅದೇ ಬಟ್ಟೆನಲ್ಲಿ ಬಂದ್ಬಿಡ್ತಾ ಇದ್ರು ಶಾಲೆಗೆ. ಸೊ ನಮಗೂ ಅದೊಂದು ಆಲೋಚನೆ ಇತ್ತು. ಹಿಂದೆ ಇದ್ದಾಗ ಒಂದ್ಸರಿ ಒಬ್ಬರ ಶಿವಕುಮಾರ ಸ್ವಾಮಿ ಭವನದ ಅಧ್ಯಕ್ಷರಾದಂತ ಅವರು ಕುಮಾರಸ್ವಾಮಣ್ಣ ಅಂತ, ಅವ್ರ ಕಡೆಯಿಂದ ಒಂದು ಯೂನಿಫಾರ್ಮ್ ಮಾಡಿಸಿದ್ವಿ. ಅವಾಗ ರಂಗನ್ ಮಾಸ್ಟರ್ ಇದ್ರು, ಆ ಟೈಮಲ್ಲಿ ಒಂದು ಯೂನಿಫಾರ್ಮ್ ಮಾಡಿಸಿದ್ವಿ. ಸೊ ಮತ್ತೆ ನಮ್ಗೆ ಯಾರು ಇದಾಗಿರ್ಲಿಲ್ಲ. ಮೇಡಮ್ ಅವರು ತಮ್ಮ ಸ್ವಂತ ಇದರಿಂದ ಆಸಕ್ತಿಯಿಂದ ಇದನ್ನ ಇಲ್ಲ ಸರ್ ನಿಮ್ ಶಾಲೆ ಕೊಡಿಸ್ತೀವಿ ಅಂತ ಒಪ್ಕೊಂಡು ಇದನ್ನ ಈ ದಿನ ಅದನ್ನ ಸಾಕಾರಗೊಳಿಸಿದ್ದಾರೆ. ತಮ್ಮ ಎಲ್ಲಾ ಮಕ್ಕಳಿಗೂ ಒಂದು ಯೂನಿಫಾರ್ಮ್, ಟ್ರ್ಯಾಕ್ ಶೂಟ್ ಮತ್ತೆ T-ಶರ್ಟ್ ಯೂನಿಫಾರ್ಮ್ ಅನ್ನ ಕೊಡುಗೆಯಾಗಿ ಅವರು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ವತಿಯಿಂದ ಅಂದ್ರೆ ತಮ್ಮ ಕೈಯಾರೆ ಕೊಡಿಸ್ತಾ ಇರೋದು. ಆ ಟ್ರಸ್ಟ್ ನ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಆ ಟ್ರಸ್ಟ್ ನ ವತಿಯಿಂದ ಇವತ್ತು ನಮ್ಮ ಶಾಲೆಗೆ ಇದನ್ನ ಕೊಡ್ಲಿಕ್ಕೆ ಅವರು ಇಲ್ಲಿಗೆ ಆಗಮಿಸಿದರೆ. ಅವರು ಮೇಡಮ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆನಲ್ಲಿ ವರ್ಕ್ ಮಾಡ್ತಾ ಇರೋದು. ಅವರು ಇದಕ್ಕೋಸ್ಕರ ಅಲ್ಲಿಂದ ಕರೆಸ್ಕೊಂಡು ಅವ್ರನ್ನ, ಮೇಡಮ್ ನೀವೇ ಕೊಟ್ಬಿಡಿ ಸರ್, ನೀವೇ ಮಕ್ಕಳಿಗೆ, ನಾವೇನ್ ಬರೋದ್ ಬೇಡ, ಅದನ್ನೇನ್ ಪ್ರಚಾರ ಮಾಡ್ಕೊಂಡು ಬೇಡಿ ಅಂತ ಹೇಳಿದ್ರು. ಇಲ್ಲ ಮೇಡಮ್ ನೀವು ಬನ್ನಿ, ಅದು ನಾವೇ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ, ನೀವು ಬರ್ಬೇಕು, ಅದನ್ನ ಮಕ್ಕಳಿಗೆ ನಿಮ್ ಕೈಯಾರೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಸೊ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ CRP ಅವರಾದಂತ ನಾಗರತ್ನ ಮೇಡಮ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಇದರ ರೂವಾರಿಗಳು. ಹಾಗಾಗಿ ಅವ್ರಿಗೂ ಸಹ ನಾನು ಗ್ರಾಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ STMC ಅಧ್ಯಕ್ಷರು ಬರ್ಬೇಕಾಗಿತ್ತು, ಅವರು ಊರಲ್ಲಿ ಇಲ್ಲದೆ ಇರೋ ಕಾರಣ ಅವ್ರಿಗೂ ಸಹ ಅವರ ಅನುಪಸ್ಥಿತಿನಲ್ಲಿ ಅವ್ರಿಗೂ ನನ್ನ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ದ ಗ್ರಾಮದ ಯಜಮಾನರಾದಂತ ಶ್ರೀಯುತ
ವೆಂಕಟೇಗೌಡರು ಕೂಡ ಆಸೀನರಾಗಿದ್ದಾರೆ ವೇದಿಕೆ ಮೇಲೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಯುತ ನಾಗೇಗೌಡರು ಯಜಮಾನ್ರು, ಅವ್ರಿಗೂ ಕೂಡ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಹಿರಿಯರು ಶ್ರೀಯುತ ಬಸವೇಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಕೃಷ್ಣ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಶಿವಮ್ಮ ಕೂಡ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ STMC ಸದಸ್ಯರಾದಂತ ಮಹಾದೇವಮ್ಮನವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೊಬ್ರು STMC ಸದಸ್ಯರಾದಂತ ಮಹಾದೇವಮ್ಮನವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ STMC ಸದಸ್ಯರಾದಂತಹ ಶ್ರೀಯುತ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಯುತ ಚೆಲುವರಾಜ್ ಅವರು STMC ಸದಸ್ಯರು, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಉಮೇಶ್ ಅವರು STMC ಸದಸ್ಯರು, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಪೋಷಕರು ಮತ್ತು ಹಿರಿಯರು ಆದಂತಹ ಶ್ರೀಮತಿ ಗೌರಮ್ನವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪೋಷಕರಾದಂತ ಶ್ರೀಮತಿ ಕಾವ್ಯ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಎಲ್ಲ ಮಕ್ಕಳಿಗೂ ಪುಟಾಣಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಕುರಿತು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂತ ಮಮತಾ ಮೇಡಮ್ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಮಮತಾ ಅಂತ ಹೇಳಿ ನಾವು ಓಪನ್ ಮಾಡಿದೀವಿ. ಸೊ ಆ ಒಂದು ಟ್ರಸ್ಟ್ ವತಿಯಿಂದ ನಮ್ಮ ಏನು ಗವರ್ನಮೆಂಟ್ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಏನೋ ಒಂದು ಕ್ಲಾಸ್ ಕೊಡ್ಬೇಕು ಅಂತ ಹೇಳಿ ನಮ್ಮ ಅಕ್ಕ ನಾಗೇಶ್ ಅವರು ಹೇಳಿದಾಗ ಸೊ ನಾವು ಕೂಡ ಏನು ಎಲ್ಲ ಹೋಗಿ ತಗೊಂಡ್ ಬಂದು ಎಲ್ಲರಿಗೂ ಮಾಡ್ಬೇಕು ಅಂತ ನಾನ್ ಚಿಕ್ಕಬಳ್ಳಾಪುರದಲ್ಲಿ ಇರೋದು, ಅಲ್ಲಿಂದ ಇಲ್ಲಿ ಬನ್ನಿ ನಿಮ್ಮನ್ನೆಲ್ಲ ನೋಡೋಣ, ಹಾಗೆ ನಿಮ್ಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿ. ಸೊ ಏನಂತಂದ್ರೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದೀರಾ ಹೌದಾ? ಸೊ ನಿಮ್ ಮನೆಗಳಂತೂ ಅಷ್ಟೇ, ಈಗ ಏನು ದೊಡ್ಡ ಮನೆಗಳಲ್ಲಿ ಇರ್ತಾರೆ, ಜಾಸ್ತಿ ಮಂದಿ ಮಕ್ಕಳು ಅವರೆಲ್ಲ ದೊಡ್ಡ ಶಾಲೆಗಳಲ್ಲಿ ಓದ್ತಾರೆ ಹೌದಾ? ಬಟ್ ನಾವು ಆತರ ಎಲ್ಲ ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಿದೀವಿ, ನಾವು ಬಡವರು ಅಷ್ಟೇ ಎಲ್ಲ ಇಟ್ಕೊಂಡಿರ ಚೆನ್ನಾಗಿ ಓದ್ಬೇಕು. ನಾವ್ ಯಾವ ಶಾಲೆಯಲ್ಲಿ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಓದ್ತೀವಿ ಅನ್ನೋದು ಮುಖ್ಯ ಹೌದಾ? ಸೊ ನೀವೆಲ್ಲಾರು ಏನು ಇವತ್ತು ಚೆನ್ನಾಗಿ ಓದಿದ್ದೀರಾ ಅಂತಂದ್ರೆ ನಾಳೆ ನೀವು ದೊಡ್ಡ ಕೆಲ್ಸಕ್ಕೆ ಹೋಗ್ತೀರಾ, ನೀವು ದೊಡ್ಡ ಮನೆಯಲ್ಲಿ ವಾಸ ಮಾಡ್ತೀರಾ, ನೀವು ದೊಡ್ಡವರಾಗ್ತೀರಾ. ಸೊ ಇವಾಗ ನಾವು ಹೇಗೆ ಬಂದ್ಬಿಟ್ಟು ಏನೋ ಒಂದು ಸಹಾಯವನ್ನ ಮಾಡ್ತೀವಲ್ಲ, ನೀವು ಕೂಡ ಅದೇ ತರ ಮುಂದೆ ಸಹಾಯವನ್ನ ಮಾಡ್ಬೋದು. ಅದಕ್ಕೋಸ್ಕರ ನೀವೆಲ್ಲ ಇವಾಗಲೇ ಚೆನ್ನಾಗಿ ಏನು ಇವಾಗ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ ಮುಂದೆ ನೀವು ಕೂಡ ಚೆನ್ನಾಗಿ ಬೆಳೆ. ಎಲ್ಲರೂ ಚೆನ್ನಾಗಿ ಓದ್ಕೊತೀರಲ್ಲ, ಓದ್ಕೋತೀರಾ? ಹಾಗೇನೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ನಮ್ಗೆ ಸಹಕರಿಸಿರ್ತಕ್ಕಂತ ಒಂದು ಸ್ಕೂಲ್ ಇರ್ಬೋದು ಅಥವಾ STMC ಅಧ್ಯಕ್ಷರು ಮತ್ತೆ ಸದಸ್ಯರು ಇರ್ಬೋದು, ಈ ಒಂದು ಊರಿನ ಒಂದು ಪೋಷಕರು, ಸೊ ಎಲ್ಲರಿಗೂ ಕೂಡ ನಮ್ಮ MP ಟ್ರಸ್ಟ್ ವತಿಯಿಂದ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೇಡಮ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಮಕ್ಕಳಿಗೆ ಅದ್ರ ಜೊತೆಗೆ ಮಕ್ಕಳಿಗೆ ಪೋಷಕರಿಗೆ ಒಂದು ಕಿವಿ ಮಾತು, ನಾವು ಯಾವ ಶಾಲೆಯಲ್ಲಿ ಓದಿಸ್ತೀವಿ, ದೊಡ್ಡ ಶಾಲೆನೋ ಪ್ರೈವೇಟ್ ಶಾಲೆನೋ ಅದೆಲ್ಲ ಮುಖ್ಯ, ನಾವ್ ಎಲ್ಲಿ ಓದಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲೇ ಓದಿಸ್ಲಿ, ಹೇಗ್ ಓದಿಸ್ತೀವಿ, ನಮ್ಮ ಮಕ್ಕಳನ್ನ ಹೇಗ್ ಓದ್ತಾ ಇದಾರೆ ಅನ್ನೋದನ್ನ ತಿಳ್ಕೊಂಡ್ರೆ, ಅರ್ಥ ಮಾಡ್ಕೊಂಡು ನಾವು ಸರ್ಕಾರಿ ಶಾಲೆನಲ್ಲಿ ಹಿಂದೆ ಎಲ್ಲ ಇರ್ತಕ್ಕಂಥ ಎಲ್ಲಾ ದೊಡ್ಡ ಅಧಿಕಾರಿಗಳು, ದೊಡ್ಡ ಆಫೀಸರ್ಸು, ಈಗ ಇರ್ತಕ್ಕಂಥ ನಮ್ಮನ್ನ ಆಳ್ತಕ್ಕಂಥ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನ ಮಂತ್ರಿ ಇರ್ಬೋದು, ಮಿನಿಸ್ಟರ್ಗಳಿರ್ಬೋದು, MLA ಇರ್ಬೋದು, MP ಇರ್ಬೋದು, ಎಲ್ರೂ ಓದಿರೋದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಿಂದೆ. ಈಗ ಇದೊಂದು ಹೊಸ ಒಂದು ಟ್ರೆಂಡ್ ಶುರುವಾಯ್ತು, ಪ್ರೈವೇಟ್ ಶಾಲೆಗಳಲ್ಲಿ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಓದಿಸ್ಬೇಕು, ನಾವು ಹಂಗ್ ಮಾಡ್ಬೇಕು. ಇದು ತಪ್ಪಲ್ಲ, ಅದು ಪೋಷಕರ ಒಂದು ಅನಿಸಿಕೆ ತಪ್ಪಲ್ಲ, ಅದು ಒಳ್ಳೆ ಎಜುಕೇಶನ್ ಕೊಡ್ಸ್ಬೇಕು ಮುಖ್ಯ. ಅದು ಯಾವ ಶಾಲೆನಾರು ಆಗ್ಲಿ, ಸರ್ಕಾರಿ ಆಗ್ಲಿ, ಎಲ್ಲೇ ಆಗ್ಲಿ. ಸೊ ಸರ್ಕಾರಿ ಶಾಲೆನಲ್ಲೇ ತಾವೆಲ್ಲ ಭಾಗವಹಿಸಿ ಪ್ರತಿಯೊಂದು ಇದಕ್ಕೂ ನಮ್ಮ ಶಾಲೆನೇ ಪ್ರೈವೇಟ್ ಶಾಲೆಗಿಂತೂ ಬಹಳ ಉನ್ನತ ಮಟ್ಟಕ್ಕೆ ಮಾಡ್ಬೋದು. ಇಲ್ಲೇ ಆ ಒಂದು ಸೌಲಭ್ಯಗಳನ್ನೆಲ್ಲ ತಕೋಬಹುದು. ಮಕ್ಕಳಿಗೆ ಫ್ರೀಯಾಗಿ ಸರ್ಕಾರ ಎಲ್ಲನೂ ಕೊಡ್ತದೆ. ಪ್ರತಿಯೊಂದು ನೀವು ₹1 ಫೀಸ್ ಇಲ್ಲ, ನೀವು ಅನ್ಯಾಯವಾಗಿ ಪ್ರೈವೇಟ್ ಶಾಲೆಗಳಿಗೆ ಹೋಗಿ ನೀವು ದುಡ್ದಂತ ದುಡ್ಡನ್ನೆಲ್ಲ ಅದಕ್ಕೆ ಅನ್ಯಾಯವಾಗಿ ವೇಸ್ಟ್ ಮಾಡ್ತೀರಿ. ಈಗ
ಒಂದು ಮಗು ಒಂದು SLC ದಾಟೋವರೆಗೆ LKG ಇಂದ SLC ದಾಟೋವರೆಗೆ 12 ವರ್ಷದ ಎಜುಕೇಶನ್. 12 ವರ್ಷದ ಎಜುಕೇಶನ್ ನೀವು ಲೆಕ್ಕ ಹಾಕೊಂಡ್ರೆ ಸುಮಾರು ಕನಿಷ್ಠ ಅಂದ್ರೂ ನಮ್ಮ ಗ್ರಾಮ ಹೋಬಳಿ ಮಟ್ಟದ ಶಾಲೆಗಳು ಅಂತಂದ್ರೂ ಕನಿಷ್ಠ ಅಂದ್ರೂ ಒಂದು 15ರಿಂದ 20 ಲಕ್ಷ ಆಗ್ತದೆ. ನಿಮ್ಗೆ ಗೊತ್ತಾಗಲ್ಲ ಅದು. ಪ್ರತಿ ವರ್ಷ ನಾವು ಇನ್ವೆಸ್ಟ್ ಮಾಡೋದು ಅದ್ರ ವ್ಯಾಲ್ಯೂ ಲೆಕ್ಕ ಹಾಕೊಂಡ್ರೆ ಕನಿಷ್ಠ ಅಂದ್ರೂ 20ರಿಂದ 25 ಲಕ್ಷ ಕೊಟ್ಟಾಯ್ತದೆ. ಅದು ಹಿಂಗೆ ಇರಲ್ಲ. ಈ ವರ್ಷ 10,000 ಕೇಳ್ತಾರೆ ಫೀಸು, ನೆಕ್ಸ್ಟ್ ಇಯರ್ 2,000 ಜಾಸ್ತಿ ಮಾಡ್ತಾರೆ. ವರ್ಷ ಹೋಯ್ತಾ ಇರ್ತಾರೆ. ಆಮೇಲೆ ಅವ್ರ ಕೈಗೆ ಹೋಗಿ ಸಿಗಾಕೊಂಡ್ಮೇಲೆ ನಾವು ಬಿಡಿಸ್ಕೊಂಡ್ ಬರಂಗೂ ಇಲ್ಲ, ಏನು ಮಾಡೋದು ಅಂತ ಪರಿಸ್ಥಿತಿಗೆ ತಂದಿಟ್ಬಿಡ್ತಾರೆ. ಪ್ರೈವೇಟ್ ಶಾಲೆಗಳಲ್ಲಿ ಸೇರ್ಸ್ಕೊಳ್ಳುವಾಗ ಬಹಳ ನೈಸ್ ಮಾಡಿ ನಿಮ್ಮನ್ನ ಹಂಗೆ ಹಿಂಗೆ ನಾವು ಹಂಗ್ ಮಾಡ್ತೀವಿ ಎಲ್ಲ ಇದ್ ಮಾಡ್ತಾರೆ. ಅಡ್ಮಿಷನ್ ಆಗಿ ಅವ್ರ ಕೈಗೆ ನಾವು ಹೋಗಿ ಕೂತ್ಕೊಂಡ್ಮೇಲೆ ಆಮೇಲೆ ನಾವು ಏನು ಮಾಡಕ್ಕಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಇವತ್ತು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಉತ್ತಮಪಡಿಸ್ಲಿಕ್ಕೆ ನಾವು ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅದಕ್ಕೆ ನಿಮ್ ಸಹಕಾರನು ನಮ್ಗೆ ಇರ್ಬೇಕು. ಹೆಚ್ಚಿನ ಸಂಖ್ಯೆನಲ್ಲಿ ನಿಮ್ ಸಹಕಾರನು ಇದ್ದು ಮನೆಯಲ್ಲಿ ಮಕ್ಕಳನ್ನ ಸ್ವಲ್ಪ ನಾನ್ ಕೇಳ್ಕೊಳ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಏನು ಎಜುಕೇಶನ್ ನಡೀತಿದೆ ನಾವು ಮಾಡ್ತೀವಿ, ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಒಂದು TVS ಕಂಪ್ನಿ ಕಡೆಯಿಂದ ಒಂದು ಪ್ರೈವೇಟ್ ಟ್ಯೂಷನ್ ಮಾಡಿಸ್ತಾ ಇದೀವಿ. ಸಂಜೆ ಹೊತ್ತು ಮನೇಲಿ ಓದಲ್ಲ ಮಕ್ಕಳು, ಅಲ್ಲಿ ಆಟ ಆಡ್ತಾ ಕೂತ್ಕೋತವೆ ಅಥವಾ ಇನ್ನೇನೋ ಮೊಬೈಲ್ ನೋಡ್ತವೆ, TV ನೋಡ್ತವೆ ಅಂತ ಹೇಳಿ ಬನ್ನಿ ಒಂದು ಟ್ಯೂಷನ್ ವ್ಯವಸ್ಥೆನೂ ಮಾಡಿಸ್ತಾ ಇದೀವಿ. ಸೊ ಮನೇಲಿ ಒಂಚೂರು ನೀವು ಪೋಷಕರು ಒಂಚೂರು ಸಹಕಾರ ಕೊಟ್ಟು ಮಕ್ಕಳನ್ನ ಒಂಚೂರು ಹಿಡಿತದಲ್ಲಿ ಇಟ್ಟು ಅವ್ ಸಂಜೆ ಹೊತ್ತು ಟ್ಯೂಷನ್ ಮುಗಿದ್ಮೇಲೆ ಮನೆಗೆ ಬಂದ್ಮೇಲೆ ನೀವು ಅವ್ರಿಗೆ 1 ಗಂಟೆ ಟೈಮ್ ಕೊಟ್ರು ಸಾಕು. ಪ್ರತಿದಿನ 1 ಅವರ್ ಆ ಟೈಮ್ ನೀವು ಮನೆಯಲ್ಲಿ ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು 1 ಅವರ್ ಮಕ್ಕಳ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ ಆ ಮಕ್ಕಳ ವಿದ್ಯಾಭ್ಯಾಸದ ಮಟ್ಟನೇ ಬೇರೆ ಲೆವೆಲ್ಗೆ ಹೋಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ತಾವೆಲ್ಲ ತಮ್ಮ ಸಹಕಾರ ಹೀಗೆ ಇರ್ಲಿ, ನಮ್ಮ ಶಾಲೆ ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಬೆಳೀಲಿ. ಹೀಗೇನೆ ಇನ್ನೂ ಇಲ್ಲಿ ಆಗ್ತಕ್ಕಂತ ಸಹಕಾರಗಳು ಏನಿದೆ, ದಾನಿಗಳು ಆ ತರದ್ದು ಇನ್ನು ಇವ್ರನ್ನ ನೋಡಿ ಇನ್ನೊಂದ್ 4 ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬೇಕು, ನಮ್ಮ ಶಾಲೆಗೆ ಅನುಕೂಲ ಆಗ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಂತ ಮಮತಾ ಮೇಡಮ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಕ್ಲಸ್ಟರ್ನ CRP ಅವರಾದಂತ ನಾಗರತ್ನ ಮೇಡಮ್ ಅವರು ಕೂಡ ತಮ್ಮ 4-6 ನುಡಿಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ಮಮತಾ ಅವರೇ, ಗ್ರಾಮದ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶ್ ಗೌಡ ಅವರೇ, ನಾಗಿಗೌಡ ಅವರೇ, ಬಸವೇಗೌಡ ಅವರೇ, ಹಾಗೆ ವೆಂಕಟೇಗೌಡ, ಹಾಗೇನೆ ಶಾಲೆಯ ಶಿಕ್ಷಕರೇ, SDMC ಸದಸ್ಯರೇ ಹಾಗೂ ಈ ಶಾಲೆಯ ಮಕ್ಕಳ ಪೋಷಕ ಬಂಧುಗಳೇ, ಗ್ರಾಮಸ್ಥರೇ, ಹಿರಿಯರು, ಪುಟಾಣಿ ವಿದ್ಯಾರ್ಥಿಗಳೇ. ಸರ್ ಆಗ್ಲೇ ಆಕ್ಚುಲಿ ಏನ್ ಕೊಡ್ತಾ ಇದೀವಿ ಅದು ಎಡಗೈಯಲ್ಲಿ ಬಲಗೈಯಲ್ಲಿ ಮಾಡಿದ್ದಾನ ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತೀವಿ ಅಲ್ವಾ. ಆ ರೀತಿನೇ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿಸಿ ಅದ್ರ ಒಂದು ಹೊಸದೊಂದು ಟ್ರಸ್ಟ್ ಆಗಿದೆ ಈ ಟ್ರಸ್ಟ್. ಸೊ ಈ ಟ್ರಸ್ಟ್ನ ಅಡಿಯಲ್ಲಿ ಇವೆಲ್ಲವನ್ನ ಮಾಡೋದ್ರಿಂದ ಇನ್ನಷ್ಟು ಪಬ್ಲಿಸಿಟಿ ಆಗುತ್ತೆ, ಇನ್ನಷ್ಟು ಬೆಳಿಲಿ, ಜೊತೆಗೆ ಏನು ಸಮಾಜದ ಜೊತೆಗೆ ಕೈಗೂಡಿಸಿದ್ದಾರೆ. ಉಚಿತವಾಗಿ ಸರ್ಕಾರದಲ್ಲಿ ಮತ್ತು ಡೆವಲಪ್ಮೆಂಟ್ಗೆ ನಾವು ಹೆಜ್ಜೆಯನ್ನ ಇಟ್ಟಿರೋದ್ರಿಂದ ಈ ಟ್ರಸ್ಟ್ ನ ಅಡಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಲ್ಲ ಅವರು ಒಂದು ಖುಷಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊತಿರ್ತಾರೆ. ಈಗಾಗಲೇ ಸರ್ಕಾರ 2 ಸೆಟ್ ಯೂನಿಫಾರ್ಮ್ ಅನ್ನು ಕೊಟ್ಟಿದೆ, ಇನ್ನೊಂದ್ ಸೆಟ್ ಅಗತ್ಯ ಇಲ್ಲ ಅನ್ನೋದು ಪ್ರಶ್ನೆ ಅಲ್ವಾ. ಸೊ ಇದೆ ಯಾಕೆ ಅಂತಂದ್ರೆ ಈಗ ಸರ್ ಹೇಳ್ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ ಇದೆ ಅಂತ ಹೇಳಿದ್ರು. ನಮ್ ಸರ್ಕಾರಿ ಶಾಲೆಗಳಿಂದ ಇಂಗ್ಲಿಷ್ ಮೀಡಿಯಂಗಿಂತ ಕಡಿಮೆ ಇಲ್ಲ. ಎಲ್ಲ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಇಲ್ಲೂ ಅದನ್ನೇ ಹೇಳ್ಕೊಡ್ತಾರೆ. ಶಿಕ್ಷಣ ಅನ್ನೋದು ಎಲ್ರಿಗೂ ಒಂದು ಭಾಷೆ ಬದಲಾವಣೆ ಇರುತ್ತೆ. ಇಲ್ಲಿ ಕನ್ನಡದಲ್ಲಿ ಹೇಳ್ಕೊಟ್ಟಾಗ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಾರೆ. ನಾವೆಲ್ಲ ಗೌರ್ಮೆಂಟ್ ಶಾಲೆ ಕನ್ನಡ ಮೀಡಿಯಂ ಓದಿರೋ ಆದ್ರೆ ಇವತ್ತು ಈ ಸ್ಥಾನಕ್ಕೆ ಬಂದು ನಾವ್ ಹೇಗೆ ಓದ್ತೀವಿ ಅನ್ನೋದ್ ಮೇಲೆ ಇರುತ್ತೆ, ಹೇಗೆ ಸಾಧನೆ ಮಾಡ್ತೀವಿ ಅನ್ನೋದ್ ಮೇಲೆ ಇರುತ್ತೆ. ಹಾಗೆ ನಮ್ಮ ಪೋಷಕರು ಹೇಗೆ ನಮ್ಮ ಒಂದು ಶಿಕ್ಷಣಕ್ಕೆ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದು. ನನ್ನ ತಾಯಿ 7ನೇ ಕ್ಲಾಸ್ ಓದಿದ್ದಾರೆ, ನನ್ನ ತಂದೆ 10ನೇ ಕ್ಲಾಸ್ ಓದಿದ್ದಾರೆ. ನಮ್ಗೊಂದಿನ ಕೂತು ಹೇಳ್ಕೊಟ್ಟವ್ರಲ್ಲ. ನಮ್ ಶಿಕ್ಷಕರು ಏನ್ ಹೇಳ್ಕೊಡ್ತಿದ್ರು ಆ ಭಯಭಕ್ತಿಯಿಂದ ಮನೆಗೂ ಬಂದು ಪುಸ್ತಕ ಓದ್ತಾ ಇದ್ರು.
ಆ ವಾತಾವರಣ ಈಗ ಬರ್ಬೇಕಾಗಿದೆ. ಮಕ್ಕಳಲ್ಲಿ ಸ್ವಲ್ಪ ಭಯ ಕಡಿಮೆ ಆಗಿದೆ. ಯಾಕಂದ್ರೆ ನಾವು ಇದ್ದಾಗ ಹೊಡಿತಿದ್ರು, ಕೊಟ್ಟೆ ಕೂರಿಸಿದ್ರು, ಹಿಂದ್ಗಡೆ ಕೈಯಲ್ಲಿ ಹೊಡಿತಿದ್ರು, ರಕ್ತ ಭಯ ಬರೋದು ಹೊಡ್ಸ್ಕೊಂಡಿದೀವಿ. ಆದ್ರೆ ಆ ಶಿಕ್ಷೆಗಳೆಲ್ಲ ಇವತ್ತು ಮಕ್ಕಳಿಗಿಲ್ಲ. ಎಲ್ಲೋ ಒಂಚೂರು ಭಯ ಕಡಿಮೆ ಆಗಿದೆ. ಆದ್ರೆ ಪೋಷಕರು ಏನ್ ಮಾಡ್ಬೇಕು, ಮನೆಯಲ್ಲಿ ಸರ್ ಹೇಳೋದಂಗೆ ಅವ್ರಿಗೊಂದಿಷ್ಟು ಸಮಯವನ್ನ ಕೊಡ್ಬೇಕು. ನಿಮ್ಗೆ ಓದಕ್ಕೆ ಬರೆಯಕ್ ಬರ್ದೇ ಇರ್ಬೋದು, ಅದಕ್ಕೆ ಕೆಲವರು ಬರ್ಬೋದು. ಆದ್ರೆ ಮಗು ಏನ್ ಮಾಡ್ತಿದೆ ಶಾಲೆಗೆ ಹೋಗಿ ಬಂದ್ಮೇಲೆ ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಕೊಡ್ಬೇಕು. ಹೋಮ್ವರ್ಕ್ ಮಾಡೋ ಅಂತ ಹೇಳ್ಬೇಕು, ಎಕ್ಸಾಮ್ ಇದ್ರೆ ಓದ್ಕೋ ಅಂತ ಹೇಳ್ಬೇಕು. ಸ್ವಲ್ಪ ಟಿವಿ ಮೊಬೈಲ್ ಅನ್ನ ಕಡಿಮೆ ಮಾಡಿ ಮಕ್ಕಳ ಶಿಕ್ಷಣದ ಕಡೆಗೆ ಒತ್ತನ್ನ ಕೊಡೋದ್ರಿಂದ ಎಂತ ಶಾಲೆ ಆಗಿದ್ರು ಇರ್ಬೋದು, ಅವರು ಉನ್ನತ ಮಟ್ಟಕ್ಕೆ ಓದ್ತಾರೆ. ಆಮೇಲೆ ಏನ್ ಕೊಡ್ತಾ ಇದ್ದಾರೆ ಯೂನಿಫಾರ್ಮ್, ಆ ಯೂನಿಫಾರ್ಮ್ ಅನ್ನ ಎಲ್ಲಾ ಕಡೆಗೂ ಫಂಕ್ಷನ್ ಗೆ ಅವಕ್ಕೆ ಹಾಕ್ಸ್ಕೊಂಡು ಕಿವಿ ಮಾತಿದ್ದು ಶಾಲಾ ಯೂನಿಫಾರ್ಮ್ ನ ಫಂಕ್ಷನ್ ಹಾಕೊಂಡು ವರ್ಷದಲ್ಲಿ ಏನಂತ ಅಲ್ವಾ. ಇಲ್ಲಿ ಏನು ಸರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, 2 ದಿನ ಅಥವಾ 3 ದಿನ ಹಾಕ್ಬೇಕು ಅಥವಾ ಫಂಕ್ಷನ್ ದಿನ ಹಾಕ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದನ್ನ ಫಾಲೋ ಮಾಡಿ ಅಂತ ಕೇಳ್ಕೊಂಡ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಈ ಶಾಲೆಗೆ ಇನ್ನಷ್ಟು ಬರ್ಲಿ. ಯಾಕೆಂದ್ರೆ ಕಾಡಂಚಿನ ಗ್ರಾಮ ಇಲ್ಲಿ, ಹೌದಲ್ವಾ? ಕಾಡಂಚಲ್ಲಿ ಇದೆ, ಗುರ್ಸೋದು ಕಡಿಮೆ. ಇದೆ ಬಿಡು, ಅಲ್ಲಿ ಇದು ನಡೆಯುತ್ತೆ, ನಡ್ಕೊಂಡು ಹೋಗಿ ಅಂತ ಅಂತಿರ್ತಾರೆ. ಸೊ ಹಾಗಾಗಿ ಎಲ್ಲಾ ಸೌಲಭ್ಯಗಳು ಇಲ್ಲಿವರೆಗೂ ತಲುಪಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾನು ಈ ಶಾಲೆಗೋಸ್ಕರ ಕೈ ಜೋಡಿಸ್ತೀನಿ ಅಂತ ಎಲ್ಲರಿಗೂ ಶುಭವಾಗಿ ಅಂತ ಕೊಟ್ಟ ನಾನು 2 ಮಾತುಗಳು ಮಕ್ಕಳನ್ನ ಕುರಿತು ಹಾಗೂ ಪೋಷಕರನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ನಮ್ಮ ಶಾಲೆಯ ಹಾಗೂ ನಮ್ಮ ಚಂದಕೋಡಿ ಕ್ಲಸ್ಟರ್ನ CRP ಅವರಾದಂತ ನಾಗರತ್ನ ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಿರಿಯರು ಇದು ಯಜಮಾನ್ರು 1-2 ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. 1-2 ಅಭಿಪ್ರಾಯ. ಅಂದ್ರೆ ಇವತ್ತು ನಮ್ಮ ಗ್ರಾಮದ ತುಂಬಾ ಸಂತೋಷ. ಆದ್ರೆ ನಮ್ಗೆ ಏನ್ ಕೊರತೆ ಟೀಚರ್ ಮಕ್ಕಳು ಅವ್ರು ಮಾಡ್ಕೊಂಡು ಅದರಲ್ಲೇ ಬರೋದು ಕಾರ್ಯಕ್ರಮ ಅಲ್ಲಿಗೆ ಬರೋಕ್ಕೆ ಮಕ್ಕಳು ಎಷ್ಟು ಟೀಚರ್ ಇಲ್ಲ ಅದೆಲ್ಲ ಎಷ್ಟು ಟೀಚರ್ ಅಥವಾ ಖಾಲಿ ಟೀಚರ್ ಒಬ್ಬ ಟೀಚರ್ನ ತಾವು ಗೈಡ್ ಮಾಡಿ ಹಾಕೋಬೇಕು ನಿಮ್ಮಲ್ಲಿ ಬರ್ತಾರೆ. ಸುದೀಪ್ ಸರ್ ಅಂತ ಬರ್ತಾ ಇದ್ರಲ್ಲ, ಅವರು ಬರ್ತಾರೆ. ನಿನ್ನೆನೂ ಬಂದಿದ್ರು. ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ಅವ್ರು ಬರ್ತಾರೆ. ಇಲ್ಲೊಂದು ಪೋಸ್ಟ್ ಇದೆ, 2 ಪೋಸ್ಟ್ ಶಿಕ್ಷಕರು ಅಂತ. ಆಲ್ರೆಡಿ ಒಬ್ರು ಸರ್ ಇದ್ದಾರೆ, ಇನ್ನೊಂದು ಪೋಸ್ಟ್ ಇದೆ. ಯಾಕೆ ತಗೊಳ್ತಿಲ್ಲ ಅಂದ್ರೆ ದೂರ, ಬಸ್ ಫೆಸಿಲಿಟಿ ಇಲ್ಲ. ಆಮೇಲೆ ಇವಾಗ ಮೊಬೈಲ್ ಆಪ್ ಬಂದ್ಬಿಟ್ಟಿದೆ. ಅಟೆಂಡೆನ್ಸ್ ಎಲ್ಲ ಇಲ್ಲೇ ಬಂದು ಹಾಕ್ಬೇಕು, ಹೋಗುವಾಗ್ಲೂ ಇಲ್ಲಿಂದಾನೆ ಹಾಕೊಂಡು ಹೋಗ್ಬೇಕಾಗುತ್ತೆ. ಸಂಜೆ ತಡವಾಗಿ ಇದೆಲ್ಲ ಒಂದು ರೀತಿ ಕಾರಣಗಳು ಇರುತ್ತೆ. ಹಾಗಾಗಿ ಯಾರು ತಗೊಳ್ತಿಲ್ಲ. ಆ ಸ್ಥಾನಕ್ಕೆ ಅತಿಥಿ ಶಿಕ್ಷಕರನ್ನ ಕೊಡೋದ್ರ ಮೂಲಕ ಟೀಚರ್ ಕೊರತೆಯನ್ನ ನೀಗಿಸ್ತಾರೆ. ಹಾಗೇನೆ ಒಳ್ಳೆ ಟೆಕ್ಸ್ಟ್ ಬುಕ್ ಬಂದಿದ್ದಾವೆ, ಬಿಸಿ ಊಟ ಕೊಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮೊಟ್ಟೆ, ಬಾಳೆಹಣ್ಣು ಕಾರ್ಯಕ್ರಮಗಳಾದಾಗಂತೂ ಸರ್ ಕೈಯಿಂದಾನೆ ಹಾಕಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಉತ್ತಮವಾಗಿರ್ತಕ್ಕಂಥ ಪರಿಸರ ಇದೆ. ಈ ಶಾಲೆಗೆ 3 ಬಾರಿ ಪ್ರಶಸ್ತಿ ಬಂದಿದೆ. ಇಷ್ಟು ಚಿಕ್ಕ ಶಾಲೆಗೆ ಹಸಿರು ಶಾಲೆ ಅಂತೇಳಿ, ಹಸಿರು ಶಾಲೆ ಅಂತ 2 ಸಲ ಬಂದಿದೆ. ಸರಿ, ಒಂದು ಪರಿಸರ ಮಿತ್ರ ಅಂತೇಳಿ ಜಿಲ್ಲಾ ಮಟ್ಟದ್ದು 3 ಸಲ ಈ ಶಾಲೆಗೆ 3 ಪ್ರಶಸ್ತಿಗಳು ಬಂದಿದೆ. ಹೆಗ್ಗಳಿಕೆ ವಿಷಯ ನಾವು ಹೇಳ್ಬೇಕು ಅಂತ. ಜಿಲ್ಲಾ ಪ್ರಶಸ್ತಿ ಸುಮ್ನೆ ಅಲ್ಲ, ಸ್ಟೇಟ್ ಇಂದ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಹಂತದಲ್ಲೇ ಗುರುತಿಸಿ ಇಂಥದ್ದೊಂದು ಉತ್ತಮ ಶಾಲೆ ಇದೆ, ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ಬೆಳೆಯುತ್ತೆ ಈ ಶಾಲೆ. ಎಲ್ಲ ನಿಮ್ ಸಹಕಾರ ಬೇಕು. ಸೊ ಅದು ಕೊಡೋನ್ಸರ್ ಬರ್ತಾರೆ. ಸೋಮವಾರದಿಂದ ನಾನು ಬರ್ತಾ ಇರ್ತೀನಿ. ಆಗಾಗ ನಾನು ಪಾಠವನ್ನ ಮಾಡ್ಕೊಡ್ತೀನಿ. ಏನೇ ಕೊರತೆ ಇದ್ರು ಫುಲ್ಫಿಲ್ ಮಾಡ್ಕೊಡೋ ಕೆಲಸ ನಾವು ಅಬ್ಸರ್ವೇಷನ್ ಮಾಡ್ತಿರ್ತೀವಿ. ನಮ್ಮಿಂದ ಏನಾದ್ರು ತಪ್ಪಾದ್ರೆ ಅವರು ನಮ್ಮನ್ನು ತಿಳ್ತಾರೆ, ಅವರಿಂದ ತಪ್ಪಾದ್ರೆ ನಾವು ಸಹ ಸಲಹೆಗಳನ್ನು ಕೊಟ್ಟು ಹೋಗ್ತಾ ಇರ್ತೀವಿ. ಒಟ್ಟಿನಲ್ಲಿ ಶಾಲೆ ಉತ್ತಮ ರೀತಿಯಲ್ಲಿ ನಡ್ಕೊಂಡೋದಕ್ಕೆ ನಮ್ಮೆಲ್ಲ ಸಹಕಾರ. ಅವರೆಲ್ಲರೂ ನಮ್ಮ ಸರ್ಕಾರಿ ಮೀಟಿಂಗ್ ಮಕ್ಕಳು ಪಾಠ ಮಾಡ್ತೀವಿ. ನಿನ್ನೆ ಅದೇ ತರ ಆಗಿದೆ. ಈ ಮಕ್ಕಳು ಏನ್ ಮಾಡ್ತಾವೆ, ಎಲ್ಲ ಮಾಡೋದು ಕಾಂಪೌಂಡ್ ಇದೆಲ್ಲ ಮಾಡ್ಕೋದ್ರಿಂದ ಹಳ್ಳಿ ಮಕ್ಕಳಿಗೆ ಸ್ಕೂಲ್ ಜವಾಬ್ದಾರಿ ಮಾಡ್ತಿರ್ಬೋದು. ಇದೆಲ್ಲ ಏನ್ ಮಾಡೋದು ಅದರಿಂದ ಅಲ್ಲೇ ಹೋಗಿಲ್ಲ. ಟೀಚರ್ ಸೋಮವಾರದಿಂದ ಸತೀಶ್ ಸರ್ ಬರ್ತಾರೆ. ಇನ್ಮೇಲೆ ಕಾರ್ಯಕ್ರಮ ಒಬ್ರು ಓಡಾಡ್ತಾರೆ. ಜಾಸ್ತಿ ಓಡೋದಲ್ಲ,
ಯಾವಾಗ ಅಗತ್ಯ ಇರುತ್ತೆ ಅವಾಗ ಇಲಾಖೆಯಿಂದ ಕರ್ಸ್ಕೊಂಡಾಗ ಟ್ರೈನಿಂಗ್ ಕೊಡುವಾಗ ಮೀಟಿಂಗ್ ಕೊಡುವಾಗ ಅಂತ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಬೇರೆ ಸಂದರ್ಭದಲ್ಲಿ ಶಾಲೆಯಲ್ಲಿನೇ ಇದ್ದು ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಿಸೋ ಕೆಲಸ ಆಗುತ್ತೆ. ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದಂತ ನಮ್ಮ ಚಂದಕೋಡಿ ಕ್ಲಸ್ಟರ್ನ CRP ಅವರಾದಂತ ಶ್ರೀಮತಿ ನಾಗರತ್ನ ಮೇಡಮ್ ಅವರಿಗೆ ತಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಈಗ ಕಾರ್ಯಕ್ರಮದ ಮುಖ್ಯವಾದ ಭಾಗ ನಮ್ಮ ಟ್ರಸ್ಟ್ ವತಿಯಿಂದ ನೀಡಿರ್ತಕ್ಕಂಥ ತಮ್ಗೆಲ್ಲ ಒಂದು ಯೂನಿಫಾರ್ಮ್ ಅನ್ನ ನೀಡಿರ್ತಕ್ಕಂಥ ಕಾರ್ಯಕ್ರಮ ಇದನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಹಾಗೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಸೊ ಅದನ್ನ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಯಜಮಾನರುಗಳು ಮೇಡಮ್ ಅವರು ಎಲ್ಲರೂ ಇದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.